ನಾವು ಬಸವರಾಜ್ ಕರಿಗಾರ್ ಅಂತೇಳಿ ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಉಪಚುನಾವಣೆ ಇರೋದರಿಂದ ಇವತ್ತು ಆನಂದ್ ಜಕಾತಿ ಅಂತೇಳಿ ಇವತ್ತು ನಮ್ಮ ರೈತ ಸಂಘದಿಂದ ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತು ಬಾಗಲಕೋಟೆಯಲ್ಲಿ ಅವ್ರು ಗೆಲ್ಲುವಂಥ ಶ್ರಮವನ್ನು ಎಲ್ಲ ನಮ್ಮ ರೈತ ಸಂಘಟನೆಗಳು ಹಾಕಾಕತ್ತಾವೆ. ಯಾಕಂದ್ರೆ ಇವತ್ತು ನೋಡ್ರಿ ಉಪಚುನಾವಣೆ ಬಂದೈತಿ. ಇವತ್ತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆದಂಥವ್ರು ಇವತ್ತು ಇಲ್ಲೇ ಬಿಡುಬಿಟ್ಟಾರೆ. ಇವತ್ತು 40 ಮಂದಿ ಶಾಸಕರು ಬಂದಾರೆ, 10 ಮಂದಿ ಸಚಿವರು ಬಂದಾರೆ. ಇವತ್ತು ಬಿ ಜೆ ಪಿಯವರು ಅವರು ಏನು ಕಡಿಮೆ ಇಲ್ಲ, ಅವರು ಎಲ್ಲರೂ ಬಂದಾರೆ. ಬಂದು ಇವತ್ತು ಎಲ್ಲ ಬೀಡ್ಬಿಟ್ಟಾರ ಅಂದ್ರೆ ಇವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ಒಂದು ಕಣದಾಗ ಕುಸ್ತಿ ಗಡಿಗಳು ಇದ್ದು ಅಂದ್ರೆ ಆ ಕುಸ್ತಿ ಗಡಿ ಅಷ್ಟ ಕುಸ್ತಿ ಹಿಡಿಬೇಕು. ಇವರು ಎಲ್ಲರೂ ಬಂದು ಅವ್ರಿಗೆ ಮುಗಿಬಿದ್ರೆ ಅವ್ರು ಕುಸ್ತಿ ಹಂಗೆ ಆಡ್ಬೇಕು. ಹೌದಲ್ಲ? ತಪ್ಪಿದೆ. ಇವತ್ತು ಅವ್ರಿಗೆ ಸೂಲಿನ ಭಯ ಕಾಡಕತ್ತೈತಿ. ಅದಕ್ಕೆ ಇವತ್ತು ಎಲ್ಲರೂ ಬಂದು ಇಲ್ಲೇ ಬೀಡ್ಬಿಡುವಂಥ ಕೆಲಸ ಮಾಡಕತ್ತಾರು. ಇವತ್ತು ಮತದಾರ ಪ್ರಜ್ಞಾವಂತಾಗ್ಯಾರು. ಇವತ್ತು ಎಲ್ಲರೂ ಇದೊಂದು ಸಲ ರೈತರಿಗೆ ಹಾಕಬೇಕಪ್ಪ ಅನ್ನುವಂಥದ್ದು ಎಲ್ಲ ಜನರ ಭಯ ಬರತ್ತೈತಿ. ಅದಕ್ಕೆ ಇವತ್ತು ಅವ್ರ ಸೋಲಿನ ಭಯ ಐತಿ. ಅದಕ್ಕೆ ಇಷ್ಟೆಲ್ಲ ಮಾಡತ್ತಾರೆ ಅಂತೇಳಿ ಈ ಮುಖಾಂತರ ಹೇಳ್ತೀನಿ. ಸರ್, ನಿಮ್ಮ ಕ್ಯಾಂಡಿಡೇಟ್ ಗೆದ್ದು ಬಂದರೆ ರೈತರ ಪರವಾಗಿ ಏನೆಲ್ಲ ಕೆಲಸ ಆಗ್ಬೋದು? ಇವತ್ತು ರೈತರ ಪರವಾಗಿ ಅಂದ್ರೆ ಇವತ್ತು ನೋಡ್ರಿ ಬಾಗಲಕೋಟೆ ಒಳಗೆ ಇವತ್ತು ಕೃಷ್ಣಾ ಮೇಲ್ದಂಡೆ ಅಪ್ಪರ್ ಪ್ರಾಜೆಕ್ಟ್ ಇವತ್ತು ಯಾರು ದೇವೇಗೌಡರ ಮಾಡಿದಂಥ ಯೋಜನೆ ಇವತ್ತು ಇನ್ನೂವರೆಗಿನೂ ಅನುಷ್ಠಾನ ಆಗಲಿಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಯೋಗ್ಯ ಬೆಲೆ ಇಲ್ಲ. ಇವತ್ತು ಇವು 3 ಪಕ್ಷ ಕೂಡ ಇವತ್ತು ನಮಗೆ ಚುನಾವಣೆ ನಿಲ್ಲಕ್ಕೆ ಕಾರಣ 3 ಪಕ್ಷಗಳು. ಯಾಕಂದ್ರೆ ಇವತ್ತು ರೈತರ ಬಾಳೆ ಬೀದಿ ತಂದು ನಿಲ್ಲಿಸಿದ್ರು ಇವರು. ಇವತ್ತು ರೈತರು ಬೆಳೆದಂಥ ಬೆಳೆಗೆ ಒಂದು ಬೆಲೆ ಇಲ್ಲ. ಏನು ರೈತರಿಗೆ ಏನು ಅನುಕೂಲ ಆಗುವಂಥ ಕೆಲಸ ಮಾಡಲಿಲ್ಲ. ಅದಕ್ಕೆ ಇವತ್ತು ರೈತರು ನಾವು ಒಂದು 4 ಮಂದಿ ವಿಧಾನಸೌಧದೊಳಗೆ ಹೋದ್ರೆ ರೈತರ ಕೆಲಸ ಮಾಡೋಕೆ ಅನುಕೂಲ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ರೈತರನ್ನೇ ವಿಧಾನಸೌಧಕ್ಕೆ ಕಳಿಸುವಂಥ ಕೆಲಸ ನಾವು ಮಾಡತ್ತೆ. ಹೇಳಿ ಸರ್, BJP ಇದೆ, ಕಾಂಗ್ರೆಸ್ ಇದೆ, ಜನರು ನಿಮಗೆ ಪರವಾಗಿ ವೋಟ್ ಹಾಕ್ತಾರೆ? 100% ನನಗೆ ರೈತರ ಬೆಂಬಲ ಇದೆ. ನಾನು ಈಗ ಒಂದು 5 ದಿವಸ ಆಯಿತು ಹಳ್ಳಿಯಲ್ಲಿ ಡೋರ್ ಟು ಡೋರ್ ವಿಸಿಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವ್ರಿಗೆ ಯಾರು ಡೋರ್ ಟು ಡೋರ್ ಹೋಗಿಲ್ಲ. ನಾನು ಮನೆ ಹೋಗಿ ಒಂದು ಅಜ್ಜಿಗೆ ಗೊತ್ತಿಲ್ಲ ಓಟು ಎಲ್ಲಿ ಒತ್ತಬೇಕು ಅನ್ನೋದು ಗೊತ್ತಿಲ್ಲ. ಅಂಥವ್ರಿಗೆಲ್ಲ ನಾನು ತಿಳಿ ಹೇಳಿ ಇಂಥಲ್ಲಿ ಹಾಕಬೇಕು, ಈ ಬಟನ್ ಒತ್ತಬೇಕು ಅಂತ ನಾನು ತಿಳಿಸಿ ಹೇಳಿ ಬಂದಿದ್ದೀನಿ. ಮತ್ತು ಎಲ್ಲರೂ ನಮ್ಮ ರೈತ ನಿಂತಾರಂದರೆ ರೈತರಿಗೆ ನಾನು ಹಾಕ್ತೀನಪ್ಪ ಅನ್ನೋದು ವಿಶ್ವಾಸ, ಬೆಂಬಲ 100% ನನಗೆ ನಂಬಿಕೆ ಇದೆ. ಅದ್ರ ಮೇಲೆ ನಾನು ಫೈಟ್ ಮಾಡ್ತಾ ಇದ್ದೀನಿ. ಪ್ರಚಾರ ಹೋಗುವಾಗ ಜನರದ್ದು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ? ಏನು ಹೇಳಿ? ನೀವು ಪ್ರಚಾರ ಮಾಡ್ತಾ ಇದ್ದೀರಲ್ವ, ಜನರದ್ದು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ? ಪ್ರಾಬ್ಲಮ್ ಅದೇ ಸರ್, ಈಗ ರೈತರಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಮತ್ತು ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ರಾತ್ರಿ ಲೈಟ್ಸು ರಾತ್ರಿ ಕರೆಂಟ್ ಕೊಡ್ತಾರೆ. ಅದು ರಾತ್ರಿ ಕೊಡೋ ಬದಲು ಹಗಲು ಕೊಟ್ಟರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ರಾತ್ರಿ ಕರೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಕರೆಂಟ್ ಶಾಕ್ ಆಗುತ್ತೆ, ಹುಳ ಉಪಡಿ ಕಡಿತಾವೆ, ಸಾಯ್ತಾರೆ. ಎಷ್ಟೋ ಜನ ಸತ್ತೋಗ್ಯಾರ. ಮತ್ತು ಇನ್ಸೂರೆನ್ಸ್ ಇರೋಂಗಿಲ್ಲ ಅವ್ರಿಗೆ, ಅಮೌಂಟು ಬರೋಂಗಿಲ್ಲ. ಸೊ ನಮ್ಗೆ ಹಗಲು ಕರೆಂಟ್ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ರೈತರಿಗೆಲ್ಲ ಹೇಳಿರ್ತೀನಿ ಸರ್. ಸರ್, ನೀವು ಗೆದ್ದು ಬಂದರೆ ಫಸ್ಟ್ ಏನು ಕೆಲಸ ಆಗುತ್ತೆ? ಸರ್, ಫಸ್ಟ್ ಗೆದ್ದು ಬಂದರೆ ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸರ್. ಸಿಟಿದು ಏನೋ ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ಬಂದಿದ್ದು. ಫಸ್ಟ್ ರೈತರು ಏನು ಸಮಸ್ಯೆ ಐತಿ ಅದನ್ನು ಬಗೆಹರಿಸ್ತೀನಿ. ಆ ನಂತರ ಏನಿದೆ ಮೆಕ್ಕಿದ್ ಮಾಡ್ತೀನಿ ಸರ್. ಇವಾಗ ನೀವು ಗೆದ್ದು ಬಂದರೆ ಇಲ್ಲಿ ಒಂದು ಕಡೆ ನೋಡ್ಬೋದು ಸರ್, ನಾವು ಆ ಕಡೆ ಹೋದರೆ ಸ್ವಲ್ಪ ಸ್ಲಮ್ ಟೈಪ್ ಇದೆ. ಅಂದರೆ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ, ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ. ಇಂಥದ್ರಲ್ಲಿ ಸರ್ ನೀವು ಏನಾದರೂ ಗೆದ್ದು ಬಂದರೆ ವಾಶ್ರೂಮ್ ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ನಾವು ಬರುವಾಗ ನೋಡಿದ್ವಿ, ಅವ್ರಿಗೆ ತೊಂದರೆ ಆಗುತ್ತೆ. ಹೌದೌದು. ನಾನು ಈಗ ಎಲ್ಲಿ ಕ್ಯಾಂಪಿಂಗ್ ಮಾಡುವಾಗ ಕೆಲವೊಂದು ಹಳ್ಳಿಗಳಲ್ಲಿ ಇಲ್ಲ, ಫೆಸಿಲಿಟೀಸ್ ಇಲ್ಲ. ಅದು ನಾನು ಮಾಡಿಕೊಡ್ತೀನಿ ಸರ್. ಫಸ್ಟು ಲೈಟ್ಗಳಿಲ್ಲ, ಸೋಲಾರ್ ಲೈಟ್ಸ್ ಇಲ್ಲ, ಅದು ಎಲ್ಲ ನಾನು ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ. ಫಸ್ಟು ಹೆಣ್ಮಕ್ಳದ್ದು ಏನಿದೆ ಸುರಕ್ಷೆ ಇರಬೇಕು. ಇಲ್ಲ ಅಂದರೆ ಕಷ್ಟ, ಆಚೆ ಹೋಗೋಕ್ಕೆಲ್ಲ ಮುಜುಗರ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತೀವಿ ಸರ್. ಎಲ್ಲ ಪಾರ್ಟಿಯಿಂದ ಎಲ್ಲ CM ಬರ್ತಾ ಇದ್ದಾರೆ, ex-CM ಬರ್ತಾ ಇದ್ದಾರೆ BJP ಕಡೆಯಿಂದ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಅವ್ರು ಏನು ತಿಪ್ಪರಾಗ ಹಾಕಿದ್ರು ಕಷ್ಟ ಐತಿ. ರೈತರು ಮನಸ್ಸು ಮಾಡಿದ್ರೆ ಇವತ್ತು ನಾನು ಆರಿಸಿ ಬರ್ತೀನಿ ಅನ್ನೋದು ಗ್ಯಾರಂಟಿ ನನಗೈತಿ. ರೈತರು ಮನಸ್ಸು ಮಾಡಿದ್ರೆ ಆಗತ್ತೈತಿ. ಅವರು ಮನಸ್ಸು ಮಾಡಬೇಕು. ನೋಟ ತಳಗೆ ಒತ್ತು ಬದಲಿ ರೈತ ಒಬ್ಬ ನಿಂತಾನಂತೆ ಆ ಬಟನ್ ಪ್ರೆಸ್ ಮಾಡಿದ ಅಂದರೆ ಇವತ್ತಿಗೆ ನಾನು ಆರಿಸಿ ಬರ್ತೀನಿ, ರೈತ ಸೇವೆ ಮಾಡೋಕ್ಕೆ ನಾನು ರೆಡಿ ಐತೀನಿ. ಬಾಗಲಕೋಟೆ ಜನತೆಗೆ ಏನು ಹೇಳಕ್ಕೆ ಬರ್ತೀರಾ ಸರ್? ಬಾಗಲಕೋಟೆ ಜನತೆ ತುಂಬ ಚೆನ್ನಾಗಿ ಓದೈತಿ. ಇಷ್ಟೆಲ್ಲ ಜನಗಳು ಪಾಲಿಟಿಕ್ಸ್ ಅವ್ರು ಎಲ್ಲರೂ ಬಂದಾರೆ ಇಲ್ಲಿ. ಇವ್ರು ಏನು ಡಬ್ಬ ಹಾಕಕ್ಕೆ ಬಂದಾರ ಅನ್ನೋದು ಕ್ವಶನ್ ಮಾರ್ಕ್ ಐತಿ. ಇವ್ರು ಕೆಲಸನ ಮಾಡಿಲ್ಲ ಹಂಗಂದ್ರೆ ಅದು ಇವ್ರು ಬಂದಿಲ್ಲ, ಎಲ್ಲರಿಗೂ ಇದು ಮಾಡಕತ್ತಾರ, ದುಡ್ಡು ಹಂಚಾಕತ್ತಾರ. ಇದು ಸರಿಯಲ್ಲ. ಇವ್ರ ಕೆಪಾಸಿಟಿ ಇದ್ರೆ ಇವ್ರು ಆರಿಸಿ ಬರಲಿ. ಕ್ರಮ ಸಂಖ್ಯೆ ನಂದು 8 ಟಿಲ್ಲರ್ ಗುರ್ತು. ಕ್ರಮ ಸಂಖ್ಯೆ 8 ಆನಂದ್ ಜಕಾತಿ ಟಿಲ್ಲರ್ ಗುರ್ತು.